ನಾನು ತಡವಾಗಿ ಬಂದಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ನಾನು ಮೈಸೂರಿಗೆ 9 ಗಂಟೆಗೆ ಪ್ರವೇಶ ಮಾಡಿದೆ. ಆದರೆ ಕೆಲವು ಅನಿವಾರ್ಯ ಇದ್ದಿದ್ದರಿಂದ ಇಲ್ಲಿ ಬಂದಿದ್ದಕ್ಕೆ ತಡವಾಯಿತು. ನಾನು ಮೊದಲಿಗೆ ಎಲ್ಲರೂ ಕ್ಷಮೆ ಕೇಳ್ತೀನಿ. ನಾನು ಇದೊಂದು ಕ್ಲಾಸ್ ಮಾಡೋ ಥರ ಮಾಡ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಕ್ಲಾಸಲ್ಲಿ ಇದ್ದಿದ್ದು ಬೇಜಾರಾಗಿರುತ್ತೆ ಮಕ್ಕಳಿಗೆಲ್ಲ, ಸ್ಟೂಡೆಂಟ್ಸ್ಗೆ. ಆದರೆ ಇದು ಕ್ಲಾಸ್ ಥರ ಇರುತ್ತೆ, ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಸಿನಿಮಾ ಅನ್ನೋ ಮಾಧ್ಯಮ ಇದೆಯಲ್ಲ, ಅಂದರೆ ಸಿನಿಮಾ ಅನ್ನೋದು ಅದಕ್ಕೆ ರೂಟ್ ಪದ, ಇಟ್ ಕಮ್ಸ್ ಫ್ರಮ್ ದ ವರ್ಡ್ ಕೈನ್, ಲೈಕ್ ಕೈನೆಟಿಕ್, ವಾಟ್ ಈಸ್ ಇನ್ ಮೋಷನ್. ಸೊ ಸಿನಿಮಾ ಆ್ಯಕ್ಚುಲಿ ಕಮ್ಸ್ ಫ್ರಮ್ ದ ವರ್ಡ್ ದಟ್ ರೂಟ್ ಕೈನ್. ಸೊ ಮೂವಿಂಗ್ ಇಮೇಜಸ್, ಸಿನಿಮಾ ಅಂದರೆ ಮೂವಿಂಗ್ ಇಮೇಜಸ್. ಅದರದ್ದು ಒಂದು ವಿಶೇಷ ಗುಣ ಇದೆ. ನಾ 2-3 ಹೇಳ್ತೀನಿ. ಅದರಲ್ಲಿ ವಿಶೇಷ ಗುಣ ಏನಂದರೆ, ಅದು ಇಟ್ ಕ್ರಿಯೇಟ್ಸ್ ಎ ಮೇಕ್ ಬಿಲೀವ್ ವರ್ಲ್ಡ್. ಇಟ್ ಡಸ್ ನಾಟ್ ಆ್ಯಕ್ಚುಲಿ ಡೆಪಿಕ್ಟ್ ದ ರಿಯಲ್ ವರ್ಲ್ಡ್. ಮಾಡೋದು ಎಲ್ಲನೂ ಮೇಕ್ ಬಿಲೀವ್ ಅದರಲ್ಲಿ. ಸೊ ಅದರ ಎಕ್ಸಾಂಪಲ್ಸ್ ನಾನು ಕೊಡ್ತಾ ಹೋಗ್ತೀನಿ. ಈಗ ನೀವು ಏನಾದ್ರು ರಚನೆ ಮಾಡಬೇಕಂದ್ರೆ, ಒಂದು ಕವನ ಬರೀಬೇಕು, ಹಾಳೆ ಮೇಲೆ ಒಂದು ಪತ್ರ ಬರೀಬೇಕು, ಅದು ಖಾಲಿ ಇರುತ್ತೆ ಹಾಳೆ. ಅಥವಾ ನೀವು ಪೇಂಟಿಂಗ್ ಮಾಡಬೇಕು ಅಂತ ಕ್ಯಾನ್ವಸ್ಸು, ಅದು ಖಾಲಿ ಇರುತ್ತೆ. ಆದರೆ ನೀವು ಕ್ಯಾಮ್ರಾದ ಲೆನ್ಸ್ ತೆಗೆದ ತಕ್ಷಣ ಅದು ಒಮ್ಮೆಗೆ ಎಲ್ಲನೂ ತೋರಿಸುತ್ತೆ. ಸೊ ಸಿನಿಮಾದಲ್ಲಿ ಎಡಿಟಿಂಗ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ನಿಮಗೆ ತಕ್ಷಣ ಎಡಿಟಿಂಗ್ ಅಂತ ಅಂದರೆ ನಿಮಗೇನು ತಲೆಗೆ ಬರುತ್ತೆ ಅಂದರೆ, ಸಿನಿಮಾ ಆದ ನಂತರ ಆಗೋದು ನಿಮಗೆ ಬರುತ್ತೆ. ಸೊ ನಾನು ನಿಮ್ಗೆ ಹೇಳ್ತೀನಿ, ಒಂದು ದೇಶಕಾಲದಲ್ಲಿ ದೇಶಕ್ಕೆ ಆಗುವ ಒಂದು ಪ್ರಕ್ರಿಯೆ ಏನಿರುತ್ತೆ, ಅದು ಸ್ಪೇಸ್ ಎಡಿಟಿಂಗು. ಮತ್ತು ಕಾಲಕ್ಕೆ ಯಾವುದಾಗುತ್ತೆ ಅದು ನಾವು ಇವಾಗ ಎಡಿಟಿಂಗ್ ಅಂತ, ಸಂಕಲನ ಅಂತ ಯಾವ್ದು ಕರಿತೀವಿ